हिंदी वल्लरी तृतीय भाषा 2020 से 21 साल का 8वीं कक्षा। पाठ जीवन धात्री वर्षा। ಪಾಠ 14 ಜೀವನ ಧಾತ್ರಿ ವರ್ಷ ಮಳೆ ಅಲ್ವಾ. ಕ್ಯಾನ್ ಯು ಸಿ ದ ಕಾನ್ಸೆಪ್ಟ್ ಆಫ್ ಎವಾಪರೇಷನ್? ಸೊ ರೈನ್ ಈಸ್ ವೆರಿ ನೆಸಸರಿ ಫಾರ್ ಎವ್ರಿ ಲಿವಿಂಗ್ ಬೀಯಿಂಗ್ ಆನ್ ದ ಅರ್ತ್, ಹೌದಲ್ವಾ? ಜೀವನದ ಧಾತ್ರಿ ವರ್ಷ. ಹಾಗಿಂದಮೇಲೆ ಏನು ಮುಂದಕ್ಕೆ ನೋಡೋಣ, ಪಾಠಕ್ಕೆ ಹೋಗೋಣ. ಅದಕ್ಕೂ ಮುನ್ನ ಪಾಠದ ಆಶಯ ಏನಿದೆ? छात्र पानी के उपयोग और लाभ से परिचित होते हैं. ಛಾತ್ರ ಅಂದರೆ ಮಕ್ಕಳು, ನೀವು ಸ್ಟೂಡೆಂಟ್, ವಿದ್ಯಾರ್ಥಿಗಳಿಗೆ ನೀವು ಏನು ತಿಳ್ಕೊಬೇಕು? ನೀರಿನ ಅವಶ್ಯಕತೆ, ಉಪಯೋಗ ಮತ್ತು ಅದರ ಲಾಭ, ಅದರ ಪರಿಚಯವನ್ನು ಮಾಡ್ಕೋತೀರ. ಸುಮ್ಮನೆ ನೀರು ಹಾನಿ ಮಾಡಬಾರ್ದು, ಕಣ್ ಜಾಗದಲ್ಲೇ ನೀರನ್ನು ಹಾನಿ ಮಾಡಬಾರ್ದು, ನೀರು ಮಿತವಾಗಿ ಬಳಸಬೇಕು. ಓಕೆನಾ? ಈಗ ಶಬ್ದಾರ್ಥ ನೋಡೋಣ. ಲೆಟ್ ವಿ ಗೋ ಫಾರ್ ದ ಮೀನಿಂಗ್ಸ್. ವರ್ಷ, ಬಾರಿಶ್, ಮಳೆ, ರೈನ್. ಅನಿವಾರ್ಯ, ಕಡ್ಡಾಯ. ಮೂಲ್, ಆಧಾರ್, ರೂಟ್ಸ್, ಆಧಾರ ಅಂತ ಹೇಳ್ತೀವಿ. ನಾಳ, ಪಾನಿ ಬಹನೆ ಕಾ ಪತ್ಲಾಸ ಮಾರ್ಗ್, ನೀರು ಹರಿಯುವ ಒಂದು ಸಣ್ಣ ಹಳ್ಳ, ಚಿಕ್ಕ ನದಿ, ಸ್ಮಾಲ್ ರಿವರ್. झील, प्राकृतिक जलाशय, झरी, फॉल्स. तालाब, पानी का बड़ा कुंड, पोखरा, ಕೆರೆ ಅಂತ ಹೇಳ್ತೀವಿ, ಲೇಕ್. ಕಣ್, ಬಹುತ್ ಚೋಟಾ ಟುಕಡ, ಬಹಳ ಚಿಕ್ಕ ತುಂಡು. ಬಾಷ್ಪ್, ಬಾಪ್, उगी, आवी, वेपर. आमतौर पर, साधारणतया, साधारणमया, ऑर्डिनरीली. नेक्स्ट, बरसाना, ಆಕಾಶದಿಂದ ನೀರು ಕೆಳಗಡೆ ಬೀಳೋದು, ಅಂದರೆ ಆಕಾಶ ಸೇ ಪಾನಿ ಗಿರ್ನ, ಆಕಾಶದಿಂದ ನೀರು ಸುರಿಯುವುದು. ವರ್ಷ, ಬರ್ಸಾತ್. ಬಾರಿಶ್, ಮಳೆ ಅಂತ ಹೇಳ್ತೀವಿ, ರೈನ್. ಪ್ರತೀಕ್ಷಾ, ಇಂತಜಾರ್, ಕಾಯುವುದು, ವೇಟಿಂಗ್. ಅಕಾಲ್, ಸುಖ, ಬರಗಾಲ, ಡ್ರೈ ಸೀಸನ್. ಕಿನಾರಾ, ನದಿಯ ಜಲಾಶಯ ಕಾ ತಟ್, ನದಿ ಅಥವಾ ಝರಿಯ ಪಕ್ಕ. ಬ್ಯಾಂಕ್ ಆಫ್ ಎ ರಿವರ್ ಆರ್ ಎ ಫಾಲ್ಸ್. ಬೂಂದ್, ಹನಿ, ಡ್ರಾಪ್. गर्मी, उष्ण, टेम्परेचर. बादल, ಮೋಡ, ಕ್ಲೌಡ್ಸ್. ಭಾರಿ, ಭಾರವಾಗಿ, ವೇಟ್ಫುಲ್. ಹವಾ, ಗಾಳಿ, ಏರ್. ಸರ್ದಿ, ಚಳಿ, ಕೋಲ್ಡ್. ಅಗರ್, ಒಂದು ವೇಳೆ, ಬೈ ಚಾನ್ಸ್. ಸಿಂಚಾಯಿ, ಬುವಾಯಿ, ಗಿಡಗಳಿಗೆ ನೀರುಣಿಸುವುದು. ಮುಂದಕ್ಕೆ ನೋಡೋಣ. ಈಗ ನದಿಗೆ ಮೂಲಾಧಾರಗಳು ಯಾವುದ್ಯಾವುದು? ವಾಟ್ ಆರ್ ದ ಸೋರ್ಸಸ್ ಆಫ್ ವಾಟರ್ ಚಿಲ್ಡ್ರನ್? ರೈನ್, ವೆಲ್, ಟ್ಯಾಪ್, ರಿವರ್, ಸ್ಟ್ರೀಮ್ ಆ್ಯಂಡ್ ಲೇಕ್. ಸೊ ವಾಟರ್ ಈಸ್ essential, very essential for human beings. Rivers, canals, seas, oceans, etc. are the sources of water. Rain is the main sources of water. Tanks, rivers, ponds and oceans. Water is evaporated by sun rays, evaporated. Water is stored in clouds. When clouds get contacted with the cold wind, it converts into raindrops and falling on the earth. जीवन के लिए क्या अनिवार्य है? पानी अनिवार्य है. पानी के स्रोत अनेक हैं. जैसे मैंने बोला है, नदी,
नाला सागर आदि। जैसे इन कारण है वर्षा आने के लिए, जैसे समुद्र, झील, तालाब और नदियाँ का पानी सूरज की गर्मी से बाष्प बनकर ऊपर उठता है। इस बाष्प से बादल बनते हैं। मतलब ಅಂದರೆ ಜೀವನದ ತಾಯಿ ಮಳೆ ಅಲ್ವಾ. ಮಕ್ಕಳಿಗೆ ನೀವೇನು ತಿಳ್ಕೊಬೇಕು, ನೀರಿನಿಂದ ಆಗುವ ಲಾಭ ಹಾಗೂ ಉಪಯೋಗವನ್ನು ಅರಿಯಲು ಸಹಾಯಕ ಮಾಡುತ್ತೆ ಈ ಪಾಠದಿಂದ. ಮನುಷ್ಯ ಬದುಕಲು ನೀರು ಬೇಕು, ಬೇಕೇ ಬೇಕು, ಹೌದಲ್ವಾ. ನದಿ, ಸಮುದ್ರ, ಕಾಲುವೆ ಇತ್ಯಾದಿಗಳು ನೀರಿನ ಮೂಲವಾಗಿವೆ, ಹೌದಲ್ವಾ. ಇವು ಎಲ್ಲ ನೀರಿನ ಮೂಲ, ಆಧಾರ ಅಂತ ಹೇಳ್ತೀವಿ. ಇವುಗಳಿಗೆ ಮೂಲ ಏನು ಕಾರಣ? ಮಳೆ, ಕೆರೆ, ತೊರೆ, ಝರಿ, ನದಿ ಹಾಗೂ ಸಮುದ್ರಗಳಲ್ಲಿರುವ ನೀರು ಏನಾಗುತ್ತೆ? ಸೂರ್ಯನ ಕಿರಣಗಳಿಗೆ ಆವಿಯಾಗಿ ಮೇಲೇರುತ್ತೆ. ಹೀಗೆ ಆವಿಯಾದ ನೀರು ಮೋಡವಾಗಿ ಪರಿವರ್ತನೆ ಆಗುತ್ತೆ. ಹೀಗಿರುವ ಮೋಡಗಳಿಗೆ ತಂಪಾದ ಹವೆಯು ಸಂಪರ್ಕವಾಗಿ ಆವಿಯು ನೀರಿನ ಹನಿಯಾಗಿ ಪರಿವರ್ತಿತವಾಗುತ್ತದೆ, ಅಂದರೆ ಪರಿವರ್ತನೆಯಾಗುತ್ತೆ. ಈ ರೀತಿಯಾದ ನೀರಿನ ಹನಿಗಳಿಂದ ಭಾರವಾದ ಮೋಡಗಳು ಭೂಮಿಯ ಆಕರ್ಷಣೆ ಶಕ್ತಿಗೆ ಒಳಗಾದಾಗ ಮಳೆಯ ರೂಪದಲ್ಲಿ ಭೂಮಿಗೆ ಬಂದು ಬೀಳುತ್ತವೆ. ಹೀಗೆ ಭೂಮಿಯ ಮೇಲಿರುವ ನೀರು ಮೋಡವಾಗಿ ಮತ್ತೆ ಮಳೆಯ ರೂಪದಲ್ಲಿ ಭೂಮಿಯ ಮೇಲೆ ಸುರಿಯುವ ಮಳೆ ಬಹಳ ರೋಚಕವಾದದ್ದು. ದಟ್ಸ್ ಓನ್ಲಿ ಸೂರಜ್ ಕಿ ಗರ್ಮಿ ಸೆ ಬಾಷ್ಪ ಬನ್ಕರ್, ಸೂರ್ಯನ ಸಹಾಯದಿಂದ ಅದು ಬಾಷ್ಪವಾಗಿ ಆವಿಯಾಗಿ ಮೇಲೆ ಹೋಗಿ ಬಾದಲ್ ಅಂದರೆ ಕ್ಲೌಡಲ್ಲಿ ಸೇರಿಕೊಳ್ಳುತ್ತೆ. ये बादल जब ठंडी हवा से टकराते हैं, इवु when the cold wind tackles, so water is stored in clouds. When clouds get contacted with the cold wind, it converts into raindrops and falling on the earth. अल्वा. सो ये तब वर्षा के रूप में बरसत जाते हैं. इस प्रकार धरती से बादल और बादल से धरती तक बाष्प की यात्रा बहुत रोचक है. ಈ ರೀತಿ ಭೂಮಿಯಿಂದ ಆಕಾಶಕ್ಕೆ, ಆಕಾಶದಿಂದ ಭೂಮಿಗೆ ಇರತಕ್ಕಂತಹ ಒಂದು ಯಾತ್ರೆ ತುಂಬ ರೋಚಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಏಷ್ಯಾ में यूरोप की तरह, ಏಷ್ಯಾದ ಯುರೋಪಿನ ತರಹದಲ್ಲಿ ಏನು एशिया के तरफ 12 महीने वर्षा नहीं होती. मानसूनी हवाएं वर्षा लाती हैं. सर्दी गर्मी की ऋतुओं में वर्षा आमतौर पर कम होती है. मतलब वर्षा. So like this, water turns into vapor, vapor into clouds, clouds into rain. This is the water cycle and very curious. Like Europe, in Asia continental, raining will not be on all the 12 months. Monsoon winds will bring the rainy season. In summer and winter, rains will not be there usually. So people wait for the rainy season. If proper training does not, that if it is not raining occur, people have to face drought. ಅಂದರೆ ಯುರೋಪ್ ಖಂಡದಂತೆ ಈ ಏಷ್ಯಾ ಖಂಡದಲ್ಲಿ 12 ತಿಂಗಳು ಮಳೆ ಬರುವುದಿಲ್ಲ. ಮುಂಗಾರು ಮಾರುತಗಳು ಮಳೆಗಾಲವನ್ನು ತರುತ್ತವೆ.
ಸಾಮಾನ್ಯವಾಗಿ ಬೇಸಿಗೆ ಹಾಗೂ ಚಳಿಗಾಲದಲ್ಲಿ ಮಳೆ ಸುರಿಯುವುದು ಕಡಿಮೆ. ಆದುದರಿಂದಲೇ ಜನರು ಮಳೆಗಾಲದ ನಿರೀಕ್ಷೆಯಲ್ಲಿರ್ತಾರೆ. ಮಳೆ ಕಡಿಮೆಯಾದರೆ ಬರಗಾಲವು ಆರಂಭವಾಗುತ್ತೆ. ಇದರಿಂದ ಏನಾಗುತ್ತೆ, ಹೊಲ ಗದ್ದೆಗಳು ಒಣಗಿ ಏನಾಗುತ್ತೆ, ಬಾಯಿ ತೆರೆದಂತೆ ಆಗಿರುತ್ತೆ. ಸೊ ಅದನ್ನೇ ಹೇಳ್ತಿರೋದು. ಇಲ್ಲಿ ನೋಡಿ ಕಾಣ್ತಿದೆ ವಾಟರ್ ಸೈಕಲ್ಲು, ಗ್ರೌಂಡ್ ವಾಟರ್, ಓಷನ್ ವಾಟರ್, ಸಾಯಿಲ್ ಮತ್ತು ಟ್ರೀ. ಏನಾಗ್ತಿದೆ, ಇವು ಓಷನ್ ಮತ್ತು ಗ್ರೌಂಡ್ ವಾಟರ್ ಇದೆಲ್ಲನೂ ಅವೇ ಆಗಿ ಎವಾಪ್ರೇಟ್ ಆಗಿ ಹೋಗಿ ಕ್ಲೌಡ್ಗೆ ಸೇರುತ್ತೆ. ಕ್ಲೌಡ್ ಸೇರಿದಾಗ ಏನಾಗುತ್ತೆ, ಸೂರ್ಯನ ತಾಪದಿಂದ ಇವೆಲ್ಲ ಮೇಲಕ್ಕೆ ಹೋಗಿದೆ. ಮತ್ತೆ ನೋಡಿ ಅದರ ಒಂದು ತಂಪಾದ ಈ ನಮ್ಮ ಮರ ಗಿಡಗಳು, ಅದಕ್ಕೆ ಮರ ಗಿಡಗಳು ಬೆಳೆಸಿರಬೇಕು. ಎಲ್ಲಿ ಮರ ಗಿಡಗಳು ಜಾಸ್ತಿ ಇರುತ್ತೋ ಅಲ್ಲಿ ಮಳೆ ಬರುತ್ತೆ. ಅದರ ಒಂದು ತಂಪಾದ ಗಾಳಿ ಆ ಒಂದು ಮೋಡಕ್ಕೆ ತಗುಲಿದ ಕಾರಣ ಏನಾಗುತ್ತೆ, ಮೋಡಗಳಿಂದ ರೈನ್ ಕ್ಲೌಡ್ಸ್ ಒಂದಕ್ಕೊಂದು ಪರ್ಸಿಪಿಟೇಷನ್ ನೋಡಿ ಅಲ್ಲಿ ಕಾಣ್ತಿದೆ, ನೀರು ಮತ್ತೆ ಅಲ್ಲಿಂದ ಟ್ರಾನ್ಸ್ಫರ್ ನಮ್ಮ ಭೂಮಿಗೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ವಾಟರ್ ಸೈಕಲ್ ಅಲ್ವಾ. ಹೀಗೆ ಸುರಿಯುವ ಮಳೆ ಬಹಳ ರೋಚಕವಾದುದು. ಅದೇ ರೀತಿಯಲ್ಲಿ ಯುರೋಪ ಖಂಡದಂತೆ ಏಷ್ಯಾ ಖಂಡದಲ್ಲಿ ನಾವು ಹೇಳಿದ್ವಿ ಈ ರೀತಿ ಮಳೆ ಸುರಿತಾ ಇದೆ. ಮತ್ತು ಇಸ್ಲಿಯೇ ಲೋಗ್ ವರ್ಷ ಋತುಕಿ ಪ್ರತೀಕ್ಷಾ ಕರ್ತೆ. ಅದಕ್ಕೆ ಅಲ್ವಾ ಜನರು ಪಾಪ ಮುಂಗಾರು ಮಳೆಗೋಸ್ಕರ ವೇಟಿಂಗಲ್ಲಿರ್ತಾರೆ. ಅಗರ್ ವರ್ಷ ನಹಿ ಹೋತಿ ತೋ ಅಕಾಲ್ ಪಡ್ತಾ ಹೈ. ಮಳೆ ಏನಾದ್ರು ಬರಲಿಲ್ಲ ಅಂದರೆ ಏನಾಗುತ್ತೆ, ಬರಗಾಲ ಬರುತ್ತೆ. ಕೇತ್ ಸೂಕೋ ಅಂದರೆ ಭೂಮಿಯೆಲ್ಲ ಏನಾಗುತ್ತೆ, ಒಣಗೋಗುತ್ತೆ. ಪ್ರಾಣಿ ಮತ್ತು ಬೈಲ್, ಎಮ್ಮೆ, ಹಸು ಇವೆಲ್ಲ ಕೂಡ ಸಾಯಬೇಕಂತ ಪರಿಸ್ಥಿತಿ ಬರುತ್ತೆ. ಜಾನುವಾರುಗಳು ಸಾಯಲಾರಂಭಿಸುತ್ತವೆ, ಹೌದಲ್ವಾ. ಕೆಲವೊಮ್ಮೆ ಮಳೆಯು ಹೆಚ್ಚಾಗಿ ನದಿಗಳು, ಕೆಲವೊಮ್ಮೆ ಇದು ಅಲ್ಲದೆ ಮಳೆ ಬಂದಿಲ್ಲ ಅಂದರೂ ತೀರ ಬಂದಿಲ್ಲ ಅಂದ್ರೂ ಕಷ್ಟ, ಮಳೆ ಜಾಸ್ತಿ ಬಂದ್ರೂ ಕಷ್ಟನೇ ಜನರಿಗೆ, ಹೌದಲ್ವಾ. ಬಟ್ ಆದರೆ ಏನಿಹೋ ನೀರೇ ಜೀವನದ ಆಧಾರ, ಮೂಲ ಆಧಾರ. ನೋಡಿ ಭೂಮಿಯೆಲ್ಲ ಒಣಗೋಗುತ್ತೆ. ಹೀಗೆ ಪೈರು ಪಕ್ಷ ಕೂಡ ನೆಟ್ಟಿಗೆ ಬರೋದಿಲ್ಲ, ಈ ರೀತಿ ಡ್ರೈ ಆಗಿಬಿಡುತ್ತೆ. ಮಳೆ ಇಲ್ಲ ಅಂದರೆ, ನೀರು ಇಲ್ಲ ಅಂತ ಹೇಳಿದರೆ ಭೂಮಿ ಈ ರೀತಿ ಆಗುತ್ತೆ. ಜಬ್ ಬಹುತ್ ಏನು ಹೇಳ್ತಿದ್ದಾರೆ, ಈಗೇನಾದರೂ ನೀರು ಜಾಸ್ತಿ ಬಂದ್ಬಿಟ್ರೆ, ಬಹುತ್ ಜ್ಯಾದಾ ವರ್ಷ ಹೋತಿ, ಜಾಸ್ತಿ ಮಳೆ ಏನಾದ್ರು ಬಂದರೆ, ವರ್ಷ ಅಂದರೆ ಮಳೆ, ತೋ ನದಿಯ ಅಪನೆ ಕಿನಾರೋಂಕೋ ತೋಡ್ಕರ್, ನದಿಗಳು ತನ್ನ ದಡವನ್ನು ಏನು ಮಾಡುತ್ತೆ, ಮೀಟಿ ದಾಟಿ ಏನು ಮಾಡುತ್ತೆ, ಬೆಹನೆ ಲಗ್ತಿ ಹೈ, ಎಲ್ಲ ಕಿತ್ಕೊಂಡು ಹರಿಯುತ್ತೆ. ಇದನ್ನು ಏನು ಹೇಳ್ತೀವಿ, ಬಾಡ್, ಹಿಂದಿಯಲ್ಲಿ ಬಾಡ್ कहते हैं, ಫ್ಲಡ್ಸ್ ಅಂತ ಹೇಳ್ತೀವಿ. वर्षा का जल साफ और शुद्ध जल का सबसे अच्छा स्तोत्र है. ಅಂದರೆ ನಮ್ಮ ಮಳೆಯ ನೀರು ಸ್ವಚ್ಛ ಹಾಗೂ ಶುದ್ಧವಾದ ನೀರು ಅಂತ ಹೇಳ್ತಿದ್ದೀವಿ. वर्षा का जल साफ और शुद्ध जल का सबसे अच्छा स्रोत है. ನಾವು ಹೇಳಿದ್ವಿ ಜಾನುವಾರುಗಳು ಈ ರೀತಿ ಸಾಯ್ತದೆ. ಕೆಲವೊಮ್ಮೆ ಮಳೆಯು ಹೆಚ್ಚಾಗಿ ನದಿಗಳು ತಮ್ಮ ಮೇರೆ ಅದನ್ನೆಲ್ಲ ಕಿತ್ತು ಮುಂದಕ್ಕೆ ಹೋಗಿ ಪ್ರವಾಹನೇ ಬರುತ್ತೆ. ಅದನ್ನು ಪ್ರವಾಹ ಅಂತೇಳಿ ಕರಿತೀವಿ, ಹೌದು ತಾನೇ. ಮಳೆ ಕಡಿಮೆ ಆದರೆ ಏನಾಗುತ್ತೆ, ಬರಗಾಲ ಬರುತ್ತೆ. ಇದರಿಂದ ಹೊಲಗದ್ದೆಗಳು ಒಣಗಿ ಬಾಯಿ ತೆರೆದಂತಾಗುತ್ತೆ. ಮತ್ತು ಹಸುಕರುಗಳು, ಜಾನುವಾರುಗಳು ಸಾಯಲು ಆರಂಭಿಸ್ತವೆ. ಕೆಲವೊಮ್ಮೆ ಮಳೆ ಹೆಚ್ಚಾದರೆ ನದಿಗಳು ಏನು ಮಾಡುತ್ತೆ, ತಮ್ಮ ದಡಗಳನ್ನ ಕಿತ್ಕೊಂಡು ಮುಂದೆ ನೀರು ಹರ್ಕೊಂಡು ಹೋಗುತ್ತೆ. ಇದನ್ನು ಪ್ರವಾಹ ಅಂತ ಹೇಳಿ ಕರಿತೀವಿ. ಏನಿಹೋ ಹಾಗೆ ಮಳೆ ನೀರಿನ ಸ್ವಚ್ಛ ಹಾಗೂ ಶುದ್ಧವಾದ ನೀರಿನ ಮೊದಲ ಮೂಲವೆಂದು ಅಂತ ಹೇಳಿ ಕರೀತಾರೆ. ಸಬ್ಸೆ ಅಚ್ಚಾ ಸ್ತೋತ್ರ ಹೈ. So the rains will not be there usually, is not. So people wait for their rainy season. If proper
raining does not occur, people have to face many problems. The fields will be dry and there will be no drinking water for cattle and human beings. Sometimes more rains and floods will be there. Rainwater is pure source of water, we'll say, is it not? Fine. Can you see what if the floods it happens? ನೋಡಿ ಈ ರೀತಿ ಪ್ರವಾಹ ಬಂದರೆ ಏನೇನೆಲ್ಲ ತೊಂದರೆಗಳು ಅನುಭವಿಸಬೇಕಾಗುತ್ತೆ. वर्षा किसानों के लिए वरदान है. ಮಳೆಯು ನಮ್ಮ ಯಾರಿಗೆ ವರದಾನ ಆಗಿರುತ್ತೆ? ಕೃಷಿಕರಿಗೆ. वह सभी लोगों के लिए पीने के पानी का मूल साधन है. ಈ ಎಲ್ಲ ಜನರಿಗೂ ಕುಡಿಯುವುದಕ್ಕೆ ಮೂಲಾಧಾರ ಅಂತ ಹೇಳ್ಬೋದು. ಹೌದು ತಾನೇ? जीव जंतुओं के लिए पानी अत्यंत आवश्यक है. जीव जंतु ಲೈಫ್ ಜಂತು ಎಲ್ಲಕ್ಕೂ ನೀರಿನ ಬಹಳ ಅವಶ್ಯಕತೆ ಇದೆ ಅಲ್ವಾ? ಇದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ನಾವೆಲ್ಲ ಹಾಳಾಗ್ತೀವಿ, ಡೆಸ್ಟ್ರಾಯ್, ಇಸ್ ನಾಟ್ सो जैसे साफ सफाई, नहाना धोना, सिंचाई बुवाई आदि इस तरह वर्षा जनजीवन के लिए अत्यंत उपयोगी है. और ಹೇಳ್ತಾರೆ ಇಷ್ಟೇ, वर्षा किसानों के लिए वरदान है, वह सभी लोगों के लिए पीने के पानी का मूल साधन है. संसार के सभी जीव जंतुओं के लिए पानी अत्यंत आवश्यक है. पानी के बिना कोई भी कार्य नहीं किया जा सकता है. ನೀರಿಲ್ಲದೆ ಏನಾದ್ರು ಕೆಲಸ ಆಗ್ಲಿಕ್ಕೆ ಆಗುತ್ತಾ? ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ನೀರು ಬೇಕು ಅಲ್ವಾ? ನಮ್ಮ ಪ್ರೈಮರಿ ಯೂಸಸ್ಗೆ, ಕ್ಲೀನಿಂಗ್ಗೆ, ವಾಷಿಂಗ್ ಎಲ್ಲ ಬೇಕು. ನೀರಿಲ್ಲ ಅಂದ್ರೆ ಆಗುತ್ತಾ? ಹೌದು ತಾನೆ? ಓಕೆ. ಸೊ ಅತ್ಯಂತ ಅವಶ್ಯಕ. ಪಾನಿ ಕೆ ಬಿನಾ ಕೋಯಿ ಬಿ ಕಾರ್ಯ ನಹಿ ಕಿಯಾ ಜಾ ಸಕ್ತಾ. ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮಕ್ಕಳು ಹೇಳೋದು, ನೀರಿದೆ ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ಬಳಸಬಾರ್ದು, ಮಿತಿಯಾಗಿ ನೀರನ್ನು ಬಳಸಬೇಕು. जैसे साफ सफाई, नहाना धोना, सिंचाई बुवाई आदि इस तरह वर्षा जनजीवन के लिए अत्यंत उपयोगी है. मीन्स here it says that sometimes more rains, floods will be there. Rainwater is pure source of water. In Cherrapunji is the highest rain receiving a place in India, we know, is it not? So water is needed for drinking, cooking, washing and all the daily needs like bathing, etc. Is it not? Water is also needed for watering tree plants. Without water there is no world. जहाँ वर्षा नहीं वहाँ जीवन नहीं. Where there is no rain and there is no life. ಹೌದಲ್ವಾ? ಅಂದರೆ ನೀರಿನ ಮೊದಲ ಮೂಲವೆಂದು ಕರೆಯಬಹುದು ಏನ್ನ? ಮಳೆ. ಹೌದು ತಾನೆ? ಭಾರತದ ಚೆರಾಪುಂಜಿ ಅತಿ ಹೆಚ್ಚು ಮಳೆ ಆಗುವ ಸ್ಥಳ. ಕೃಷಿಕರಿಗೆ ಮಳೆಯು ವರದಾನ ಅಂತ ಅನಿಸುತ್ತೆ, ಎಲ್ರಿಗೂ ಸಹ. ಹೌದು, ಎಲ್ಲರೂ ಕುಡಿಯುವ ನೀರಿಗೆ ಮಳೆಯ ಮೂಲ ಸಾಧನ. ಹೌದು ತಾನೆ? ಮಳೆಯೇ ಮೂಲ ಸಾಧನ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವಿಗೂ ಏನು ಬದುಕಲು ಏನು ಬೇಕು? ನೀರು ಅತ್ಯಂತ ಅವಶ್ಯಕತವಾಗಿದೆ. ಸ್ವಚ್ಛಗೊಳಿಸಲು, ಸ್ನಾನ ಮಾಡುವುದಕ್ಕಾಗಲಿ ಅಲ್ವಾ, ಬಟ್ಟೆ ಬರೆ ಒಗೆಯುವುದಕ್ಕಾಗಲಿ, ಗಿಡ ಮರಗಳಿಗೆ ನೀರುಣಿಸಲು, ಹೀಗೆ ಎಲ್ಲದಕ್ಕೂ ಏನು ಬೇಕು? ನೀರೇ ಮೂಲ ಸಾಧನ. ನೀರಿಲ್ಲದೆ ಯಾವ ಕೆಲಸವೂ ನಡೆಯಲಾರದು. ಹೌದಲ್ವಾ? ಹೀಗೆ ಜನಜೀವನಕ್ಕೆ ಮಳೆಯು ಅತ್ಯಂತ ಮುಖ್ಯ ಸಾಧನವಾಗಿದೆ. ಎಲ್ಲಿ ಮಳೆ ಇಲ್ಲವೋ ಅಲ್ಲಿ ಜನರ ಜೀವನ ಸಾಧ್ಯವಿಲ್ಲ. इस पाठ का सारांश इतना है बच्चों, जल ही जीवन है. यह वाक्य जल के महत्व को दर्शाता है. यह जल हमें नदी, नाला, सागर से गर्मी में उठने वाली बाष्प से बने बादलों से वर्षा के रूप में मिलता है. जब यह बादल ठंडी हवा से टकराते हैं तो यह बादल बूंदों के रूप में टपकने लगते हैं. भारत में मानसूनी वर्षा ही होती है.
जिसे वर्षा ऋतु कहते हैं। अगर वर्षा नहीं होती तो अकाल पड़ता है, खेत सूख जाते हैं और गाय बैल मरने लगते हैं। वर्षा अधिक होती है तो बाढ़ जाती है, बाढ़ हो जाती है या बाढ़ आती है। धन हानि के साथ मानव हानि भी होती है। मतलब यह है कि बाढ़ में बहकर मानव मर जाता है। वर्षा किसानों के लिए महत्वपूर्ण है। पानी सभी को आवश्यक है, इसके बिना कोई काम किया नहीं जा सकता। नहाने के लिए, साफ सफाई के लिए, पीने के लिए, सिंचाई के लिए पानी आवश्यक माना जाता है। इसलिए बच्चों, जहाँ वर्षा नहीं वहाँ जीवन नहीं है। बच्चों बहुत धन्यवाद।